ನಮಸ್ತೆ, ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮಹಾದೇವ ಯಾರಿಗೂ ಗೊತ್ತಾಗದ ಹಾಗೆ ಅವ್ರ ಅಮ್ಮನ ನೋಡಲಿಕ್ಕೆ ಮನೆಗೆ ಬರ್ತಾನೆ. ಆದರೆ ಮಹಾದೇವನನ್ನು ಪಂಚಮಿ ನೋಡ್ತಾಳೆ. ಪಂಚಮಿ ನೋಡಿ ತುಂಬಾ ಖುಷಿ ಪಡ್ತಾಳೆ. ಅವಳಿಗಂತೂ ಆನಂದ ಬಾಷ್ಪನೇ ಹರಿಸ್ತಾಳೆ, ಅಷ್ಟು ಖುಷಿ ಪಡ್ತಾಳೆ. ಇನ್ನು ಮಹಾದೇವ ಹೇಳ್ತಾನೆ ಪಂಚಮಿ ಹತ್ರ, ನೋಡು ಪಂಚಮಿ, ನಾನು ಬಂದಿರೋದು ಯಾರಿಗೂ ಗೊತ್ತಾಗಬಾರ್ದು. ನನಗೆ ಹೇಗಾದರೂ ಮಾಡಿ ಅಮ್ಮನ ತೋರಿಸು ಪಂಚಮಿ. ಅಮ್ಮ ನೋಡಬೇಕಂತ ಹೊರಟಿದ್ದೆ, ಆದರೆ ಅಲ್ಲಿ ನೋಡು ಅಮ್ಮನ ರೂಮ್ ಹತ್ರ ಮಹೇಶ್ವರಿ ಚಿಕ್ಕಮ್ಮ ಇದ್ದಾರೆ. ಹೇಗಾದರೂ ಮಾಡಿ ನಂಗೆ ಅಮ್ಮನ ತೋರಿಸು ಪಂಚಮಿ, ದಮ್ಮಯ್ಯ ಅಂತ ಹೇಳ್ತಾನೆ. ಆಗ ಪಂಚಮಿ ಹೇಳ್ತಾಳೆ, ಅವಳು ಸನ್ನಿ ಮೂಲಕನೇ ಹೇಳ್ತಾಳೆ, ನೀನು ಯೋಚನೆ ಮಾಡಬೇಡ, ನಾನು ಅಮ್ಮನ ಹತ್ರ ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ತಾಳೆ. ಇನ್ನು ಮಹೇಶ್ವರಿ ಅಲ್ಲಿ ನಿಂತ್ಕೊಂಡಿರ್ತಾಳೆ. ಆಗ ಪಂಚಮಿ ಬರ್ತಾಳೆ. ಪಂಚಮಿ ಬಂದು ಹೇಳ್ತಾಳೆ, ನಿಮ್ಮನ್ನು ಚಿಕ್ಕಪ್ಪ ಕರಿತಿದ್ರು ಅಂತ ಹೇಳ್ತಾಳೆ. ಆಗ ಮಹೇಶ್ವರಿ ಹೇಳ್ತಾಳೆ, ಏನು ನನಗೆ ಕರಿತಿದ್ರ? ಈ ಮನೆಯಲ್ಲಿ ಎಲ್ಲದಕ್ಕೂ ಮಹೇಶ್ವರಿ ಬೇಕು. ಮಹೇಶ್ವರಿ ಇಲ್ಲ ಅಂದರೆ ಈ ಮನೇಲಿ ಯಾವ ಕೆಲಸನೂ ಆಗಲ್ಲ. ಆಯಿತು ಬಿಡು, ನೋಡು ಅಮ್ಮನ ರೂಮಿಗೆ ಯಾರನ್ನೂ ಹೋಗ್ಲಿಕ್ಕೆ ಬಿಡಬೇಡ, ನಾನು ಇವಾಗ ಹೋಗಿ ಏನಂತ ಕೇಳ್ಕೊಂಡು ಬರ್ತೇನೆ ಅಂತ ಹೇಳಿ ಮಹೇಶ್ವರಿ ಅಲ್ಲಿಂದ ಹೋಗ್ತಾಳೆ. ಆಗ ಮಹಾದೇವ ಬರ್ತಾನೆ. ಮಹಾದೇವ ಹೇಳ್ತಾನೆ ಪಂಚಮಿ ಹತ್ರ, ನಾನು ಹಿಂದ್ಗಡೆಯಿಂದ ಹೋಗಿ ಕಿಟಕಿಯಿಂದ ನಮ್ಮಮ್ಮ ನೋಡ್ತೇನೆ ಅಂತ ಹೇಳ್ತಾನೆ. ಇನ್ನು ಅವನು ಹಿಂದ್ಗಡೆಯಿಂದ ಕಿಟಕಿ ಹತ್ರ ಹೋಗ್ತಾನೆ. ಕಿಟಕಿಯಿಂದ ಅವ್ರ ಅಮ್ಮನ ನೋಡ್ತಾನೆ. ಆದರೆ ಅವರಮ್ಮ ಕಿಟಕಿಗೆ ಬೆನ್ನು ಹಾಕಿ ಕೂತ್ಕೊಂಡಿರ್ತಾರೆ. ಅವನಿಗೆ ಅವ್ರ ಅಮ್ಮನ ಮುಖ ಕಾಣಿಸ್ತಿರಲ್ಲ. ಆಗ ಅಲ್ಲಿ ಪಂಚಮಿನೂ ಬರ್ತಾಳೆ. ಆಗ ಮಹಾದೇವ ಹೇಳ್ತಾನೆ, ಮುಖ ಕಾಣಿಸ್ತಿಲ್ಲ, ಮುಖ ಏನಾದರೂ ಕಾಣಿಸುವಾಗೆ ಮಾಡು ಅಂತ ಹೇಳ್ತಾಳೆ. ಆಗ ಪಂಚಮಿ ಅಲ್ಲೇ ಇದ್ದ ಮಿರರ್ ತಗೊಬಂದು ಅವಳ ಮುಖದ ಹತ್ರ ಇರ್ತಾಳೆ. ಆಗ ಮಹಾದೇವನಿಗೆ ಅವ್ರ ಅಮ್ಮನ ಮುಖ ಕಾಣ್ತದೆ. ಆಗ ಮಹಾದೇವನಿಗೆ ತುಂಬಾ ಖುಷಿಯಾಗುತ್ತೆ. ಕಣ್ಣಲ್ಲಿ ಆನಂದ ಬಾಷ್ಪನೇ ಬರ್ತದೆ. ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಇನ್ನು ಕಲ್ಯಾಣಿಗೆ ಹಿಂದ್ಗಡೆಯಿಂದ ಯಾರು ನೋಡ್ತಿದ್ದಾರೆ ಅಂತ ಹೇಳಿ ಫೀಲ್ ಆಗುತ್ತೆ. ಅವಳು ಹಿಂತಿರುಗಿ ನೋಡುವಾಗ ಮಹಾದೇವ ಅಡುಗೆ ಸಿಕ್ಕಿಕೊಳ್ತಾನೆ. ಅಲ್ಲಿ ಯಾರೂ ಇರಲ್ಲ. ಆಗ ಕಲ್ಯಾಣಿ ಕೇಳ್ತಾಳೆ, ಅಲ್ಲ ನೀನು ಯಾಕೆ ನನಗೆ ಕನ್ನಡಿ ಹಿಡಿದಿದ್ಯಾ ಅಂತ ಕೇಳ್ತಾಳೆ. ಆಗ ಪಂಚಮಿ ಏನೂ ಹೇಳಲ್ಲ. ನೋಡು, ಕನ್ನಡಿ ಹಿಡಬೇಡ, ಸುಮ್ಮನೆ ಅಲ್ಲಿ ಇಡು ಅಂತ ಹೇಳ್ತಾಳೆ. ಇನ್ನು ಕಲ್ಯಾಣಿ ಅಂತೂ ತುಂಬ ಬೇಜಾರಲ್ಲಿ ಇರ್ತಾಳೆ. ಇನ್ನು ಪಂಚಮಿ ಹೇಳ್ತಾಳೆ, ನಿಂಗೆ ಖುಷಿಯಾ ಅಂತ ಕೇಳ್ತಾಳೆ. ಇನ್ನು ಮಹಾದೇವನಿಗಂತೂ ತುಂಬಾ ಖುಷಿಯಾಗುತ್ತೆ. ಮಹಾದೇವ ಕದ್ದು ಕದ್ದು ಅವರಮ್ಮನ ನೋಡ್ತಾನೆ ಇರ್ತಾನೆ. ಇನ್ನು ಈ ಕಡೆ ಶ್ರೀನಿವಾಸ ಕಾರಲ್ಲಿ ಕೂತ್ಕೊಂಡಿರ್ತಾನೆ. ಅವನಿಗೆ ಮಹಾದೇವ ಹೇಳಿರೋ ಮಾತು ನೆನಪಾಗುತ್ತೆ. ಅಲ್ಲ, ಮಹಾದೇವ ಹೇಳ್ದ ಅವ್ರ ಅಮ್ಮನ ಹೆಸರು ಕಲ್ಯಾಣಿ ಅಂತ ಹೇಳ್ಕೊಂಡು. ಹೌದು, ಆದರೆ ಅವನ ಹೆಸರು ಮಹಾದೇವ ಅಂತ ಹೇಳ್ದ. ಆದರೆ ನನ್ನ ಮಗನ ಹೆಸರು ಮಹಾದೇವ, ನನ್ನ ಹೆಂಡತಿ ಹೆಸರು ಕಲ್ಯಾಣಿ. ಅಲ್ಲ, ನನಗೆ ಯಾಕೋ ಡೌಟ್ ಆಗ್ತಿದೆ. ಆದರೂ ನನಗೆ ನಂಬೋಕ್ಕಾಗ್ತಿಲ್ಲ. ಪ್ರಪಂಚದಲ್ಲಿ ಒಂದೇ ಥರ ಹೆಸರಿನವ್ರು ತುಂಬ ಜನ ಇರ್ತಾರಲ್ಲ. ಇಲ್ಲ ಇಲ್ಲ, ಆ ರೀತಿಯೆಲ್ಲ ಆಗೋಕ್ಕಿಲ್ಲ. ಆದರೂ ನಮ್ಮ ಮನಸ್ಸಿಗೆ ಏನೋ ಒಂಥರ ಹೆದರಿಕೆ ಆಗ್ತಿದೆ, ತಳಮಳ ಆಗ್ತಿದೆ. ಏನಾದರೂ ಇವನು ನನ್ನ ಮಗನ, ಇವರಮ್ಮ ಅಂದರೆ ಕಲ್ಯಾಣಿ ನನ್ನ ಹೆಂಡ್ತಿಯಾ? ನನಗೆ ಏನಂತಾನೆ ಅರ್ಥ ಆಗ್ತಿಲ್ಲ ಅಲ್ವಾ ಅಂತ ಹೇಳ್ಕೊಂಡು ತುಂಬಾ ಭಯ ಪಡ್ತಾ ಇರ್ತಾನೆ. ಆವಾಗ ಮಹಾದೇವ ಒಬ್ಬನ ಹತ್ರ, ಅವನ ಊರಿನವ್ರ ಹತ್ರ ಹಳೆ ಮನೆ ಅಂದರೆ ಮಲ್ಲಿಗೆಪುರದಲ್ಲಿರೋ ಮನೆಯ ಅಡ್ರೆಸ್ ಕೇಳ್ಕೊಂಬರ್ಲಿಕ್ಕೆ ಹೇಳಿರ್ತಾನೆ. ಅಂದರೆ ಆ ಮನೆ ಯಾರಿಗೆ ಸೇರಿದ್ದು, ಆ ಮನೆಯವರು ಎಲ್ಲಿ ಹೋದರು, ಆ ಮನೆಯವರು ಆ ಮನೆಯಲ್ಲಿ ಮುಂಚೆ ಯಾರಿದ್ರು, ಪ್ರತಿಯೊಂದನ್ನು ಕೇಳ್ಕೊಂಡು ಬರಲಿಕ್ಕೆ ಹೇಳಿರ್ತಾನೆ. ಆ ವ್ಯಕ್ತಿ ಮಹಾದೇವನ ಫೋನ್ಗೆ ಕಾಲ್ ಮಾಡ್ತಾನೆ. ಆದರೆ ಮಹಾದೇವ ಫೋನನ್ನು ಕಾರಲ್ಲಿ ಇಟ್ಟು ಹೋಗಿರ್ತಾನೆ. ಆಗ 2-3 ಸಲ ಕಾಲ್ ಮಾಡ್ತಾನೆ. ಆವಾಗ ಶ್ರೀನಿವಾಸ್ ಫೋನ್ ಎತ್ತಿ ಹೇಳಪ್ಪ ಅಂತ ಹೇಳ್ತಾನೆ. ಆವಾಗ ಆ ವ್ಯಕ್ತಿ ಹೇಳ್ತಾನೆ, ಏನಣ್ಣ ತಮಾಷೆ ಮಾಡ್ತಿದ್ದೀರಾ? ಹೇಳಪ್ಪ ಅಂತ ಹೇಳ್ತಿದ್ದೀರಾ? ಏನು ಧ್ವನಿ ಬದಲಾಯಿಸಿ ಮಾತಾಡಿದ್ರೆ ನಂಗೆ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ದೀರಾ? ಅಲ್ಲ ಅಣ್ಣ, ಏನು ನೀವು ಈ ರೀತಿ ಮಾಡಿಬಿಟ್ರಿ? ನಾನು ದೊಡ್ಡಪ್ಪನ ಹತ್ರ ಕೇಳಿದೆ, ಆ ಮಲ್ಲಿಗೆಪುರದಲ್ಲಿರೋ ಮನೆ ನಿಮ್ಮ ಮನೆಯೇ ಅಂತೆ. ಅಲ್ಲಿ ನೀವು ನಿಮ್ಮಮ್ಮನೇ ಇದ್ದರೆ ಅಂತೆ. 25 ವರ್ಷಗಳ ಹಿಂದೆ ನೀವು ನಿಮ್ಮಮ್ಮ ಆ ಮನೆ ಬಿಟ್ಟು ಹೋದ್ರಿ ಅಂತೆ. ಅಲ್ಲ, ನಿಮ್ಮ ಮನೆಯನ್ನು ನೀವೇ ಹುಡುಕ್ತಿದ್ದೀರಾ? ಏನಣ್ಣ ಇದು ಅಂತ ಹೇಳ್ತಾನೆ. ಆಗ ಶ್ರೀನಿವಾಸಿಗೆ ತುಂಬಾ ಶಾಕ್ ಆಗುತ್ತೆ. ಅವನು ತುಂಬಾ ದುಃಖಗೊಳ್ತಾನೆ. ಅವನಿಗೆ ಏನು ಹೇಳಬೇಕು, ಅವನು ಏನು ಹೇಳ್ತಿದ್ದಾನೆ ಅನ್ನೋದೇ ಗೊತ್ತಾಗ್ತಿರಲ್ಲ. ಇನ್ನು ಆ ವ್ಯಕ್ತಿ ಹೇಳ್ತಾನೆ, ನೋಡಪ್ಪ, ಮಹಾದೇವ ಅಲ್ಲ, ನಾನು ಮಹಾದೇವನ ಜೊತೆ ಇದ್ದೇನಲ್ಲ ಶ್ರೀನಿವಾಸ, ಅವನು ನಾನು. ಮಹಾದೇವ ಮನೆಯೊಳಗಿದ್ದಾನೆ. ನೋಡಪ್ಪ, ನೀನೇನೋ ತಪ್ಪು ತಿಳ್ಕೊಬೇಡ, ನಿಜ ಹೇಳು, ಆ ಮನೆ ಯಾರ್ದು? ನೀನೇನೋ ತಪ್ಪು ತಿಳ್ಕೊಂಡಿದ್ಯಾ? ನಿಜವಾಗ್ಲೂ ಆ ಮನೆ ಮಹಾದೇವಂದ? ಸತ್ಯ ಹೇಳಪ್ಪ ಅಂತ ಹೇಳ್ತಾನೆ. ಆವಾಗ ಅವನು ಹೇಳ್ತಾನೆ, ಓ ನೀವಾ? ಹೌದು ಯಜಮಾನ್ರೆ, ನಾನ್ಯಾಕೆ ಸುಳ್ಳು ಹೇಳಿ? ನಾನೇನು ಸಣ್ಣ ಮಗುವ? ನಾನು ಎಲ್ಲ ವಿಷಯ ತಿಳ್ಕೊಂಡೇ ಹೇಳ್ತಿದ್ದೇನೆ. ನಮ್ಮ ದೊಡ್ಡಪ್ಪ ಇಲ್ಲೇ ಹುಟ್ಟಿದವರು, ಇಲ್ಲೇ ಬೆಳೆದವರು, ಅವ್ರಿಗೆ ಗೊತ್ತಿರಲ್ವಾ? ಅವರೇ ಹೇಳಿದ್ದು ಈ ಮನೆ ಮಹಾದೇವಣ್ಣ ಹಾಗೂ ಕಲ್ಯಾಣಿ ಅಮ್ಮಗೆ ಸೇರಿದ್ದು ಅಂತ. ಅವರೇ ಈ ಮನೆಯಲ್ಲಿ ಬದುಕಿ ಬಾಳಿದ್ದು. 25 ವರ್ಷ ಆದಮೇಲೆ ಅವರು ಈ ಮನೆಯನ್ನು ಬಿಟ್ಟು, ಈ ಊರನ್ನು ಬಿಟ್ಟು ಬೇರೆ ಕಡೆ ಹೋಗಿ ಮನೆ ಕಟ್ಕೊಂಡ್ರು ಅಂತ ಹೇಳ್ತಾನೆ. ಆವಾಗ ಅವನಿಗೆ ತುಂಬಾ ದುಃಖ ಆಗ್ತದೆ. ಒಂದು ಕಡೆ ಖುಷಿನೂ ಆಗ್ತದೆ. ಅಂದರೆ ನನ್ನ ಸ್ವಂತ ಮಗ
ನನ್ನ ಜೊತೆನೇ ಇದ್ದರೂ ಅವನನ್ನು ನಾನು ಕಂಡು ಹಿಡಿಲಿಲ್ಲಲ್ಲ. ಅಂದರೆ ನನ್ನ ರಕ್ತ ಮಹಾದೇವ, ನನ್ನ ರಕ್ತ, ಇದು ನನ್ನ ಮನೆ, ಇದು ನನ್ನ ಕುಟುಂಬ. ಅಲ್ಲ ದೇವ್ರೆ, ಎಂಥ ಪಾಪಿ ನಾನು. ಇಷ್ಟು ದಿನ ಅವನ ಜೊತೆನೇ ಇದ್ದೆ, ಆದರೆ ಅವನೇ ನನ್ನ ಮಗ ಅಂತ ನಂಗೆ ಗೊತ್ತಾಗಲಿಲ್ಲ ಅಲ್ವಾ ಹೇಳ್ಕೊಂಡು ತುಂಬಾ ಬೇಜಾರು ಪಡ್ಕೊತಾ ಇರ್ತಾನೆ. ಅವನ ಜೊತೆ ಕಳೆದ ಎಲ್ಲ ಕ್ಷಣನೂ ಮೆಲುಕು ಹಾಕ್ತಾ ಇರ್ತಾನೆ. ಇನ್ನು ಶ್ರೀನಿವಾಸ ಹೇಳ್ತಾನೆ, ಹೌದು, ನಾನು ಹೇಗಾದರೂ ಮಾಡಿ ನನ್ನ ಹೆಂಡತಿ ಕಲ್ಯಾಣಿನ ನೋಡಲೇಬೇಕು ಅಂತ ಹೇಳಿ ಮನೆ ಹತ್ತಿರ ಹೋಗ್ತಾನೆ. ಅವ್ನು ತುಂಬ ಕಡೆ ಹುಡುಕ್ತಾನೆ, ತುಂಬ ಕಿಟಕಿ ಹತ್ರ ಹೋಗ್ತಾನೆ, ಆದರೆ ಎಲ್ಲೂ ಕಲ್ಯಾಣಿ ಕಾಣಿಸ್ತಾ ಇರಲ್ಲ. ಇನ್ನು ಲಾಸ್ಟಲ್ಲಿ ಒಂದು ಕಿಟಕಿ ಹತ್ರ ಹೋಗೋ ಕಲ್ಯಾಣಿ ಕೂತ್ಕೊಂಡು ಅವಳ ಗಂಡನ ಫೋಟೋ ನೋಡ್ತಾ ಇರ್ತಾಳೆ. ಆಗ ಶ್ರೀನಿವಾಸ ಅವಳನ್ನು ನೋಡ್ತಾನೆ. ಇನ್ನು ಕಲ್ಯಾಣ್ ನೋಡಿ ಶ್ರೀನಿವಾಸಂಗೆ ತುಂಬಾ ಖುಷಿ ಆಗುತ್ತೆ. ಆಗ ಪಕ್ಕದಲ್ಲಿ ಪಂಚಮಿ ಕೂತ್ಕೊಂಡಿರ್ತಾಳೆ. ಆಗ ಶ್ರೀನಿವಾಸಂಗೆ ಪಂಚಮಿ ಯಾರಂತ ಗೊತ್ತಿರಲ್ಲ, ಅದು ಅವಳ ಮಗಳೇ ಅಂತ ಗೊತ್ತಿರೋದಿಲ್ಲ. ಆಗ ಕಲ್ಯಾಣಿ ಅವರಿಬ್ಬರ ಫೋಟೋನ ಇಟ್ಕೊಂಡು ಯೋಚನೆ ಮಾಡ್ತಾ ಖುಷಿ ಪಡ್ತಾ ಇರ್ತಾಳೆ. ಆಗ ಪಂಚಮಿ ಹೇಳ್ತಾಳೆ, ಈ ಫೋಟೋ ಯಾಕೆ ಇಟ್ಕೊಂಡಿದ್ದೀರಾ, ನೀವು ಈ ಫೋಟೋ ನೋಡಿದ್ರೆ ತುಂಬ ಕೂಗ್ತಾ ಇರ್ತೀರಾ ಅಂತ ಹೇಳ್ತಾಳೆ ಸನ್ನೆ ಮೂಲಕ. ಆಗ ಕಲ್ಯಾಣಿ ಹೇಳ್ತಾಳೆ, ಇಲ್ಲಮ್ಮ, ನನಗೆ ಯಾಕೋ ಇವತ್ತು ನನ್ನ ಗಂಡ ತುಂಬಾ ನೆನಪಾಗ್ತಿರ್ತಾರೆ. ಅವರೇ ನನಗೆ ಜೀವ ಆಗಿದ್ದು, ಅವರೇ ನನ್ನ ಜೀವನ ಆಗಿದ್ದರು, ಇವತ್ತು ತುಂಬ ನೆನಪಾಗ್ತಿದ್ದಾರೆ ಕಣಮ್ಮ ಅಂತ ಹೇಳ್ತಾಳೆ. ಆವಾಗ ಪಂಚಮಿ ಹೇಳ್ತಾಳೆ, ಪಂಚಮಿ ಸಮಾಧಾನ ಮಾಡ್ತಾ ಇರ್ತಾಳೆ. ಆಗ ಗೊತ್ತಾಗುತ್ತೆ ಶ್ರೀನಿವಾಸಂಗೆ, ಅಂದರೆ ಪಂಚಮಿ ನನ್ನ ಮಗಳು ಅಂತ ಹೇಳಿ. ಆಗ ಕಲ್ಯಾಣಿ ಹೇಳ್ತಾಳೆ, ನಿಮ್ಮಪ್ಪ ಎಷ್ಟು ಒಳ್ಳೆಯವ್ರು ಗೊತ್ತಾ, ಆದರೆ ಏನು ಮಾಡೋದು, ನಮ್ಮ ಹಣೆ ಬರನೇ ಸರಿ ಇಲ್ಲ. ಅವರನ್ನು ನನಗೆ ಇವಾಗ ನೋಡಬೇಕು ಅಂತ ಅನ್ನಿಸ್ತಿದೆ, ಏನು ಮಾಡೋದು ಯಾಕಂದ್ರೆ ತುಂಬಾ ದುಃಖ ಪಡ್ತಾ ಇರ್ತಾಳೆ. ಆಗ ಶ್ರೀನಿವಾಸಿಗೆ ಮಾತೇ ಬರ್ತಿರಲ್ಲ, ನಾನಿಲ್ಲಿದ್ದೇನೆ, ನಾನೇ ನಿನ್ನ ಗಂಡ ಅಂತ ಹೇಳಿಕ್ಕೆ ಅವನಿಗೆ ಮಾತೇ ಬರ್ತಿರಲ್ಲ. ಅವ್ನು ಹಿಂದ್ಗಡೆ ನಿಂತ್ಕೊಂಡು ಅವರನ್ನು ನೋಡ್ತಾ ಇರ್ತಾನೆ. ಅಷ್ಟರಲ್ಲಿ ದಾಮಿನಿ ಬರ್ತಾಳೆ. ದಾಮಿನಿ ಬಂದು, ಯಾರದು ಕಿಟಕಿ ಹತ್ರ ನಿಂತಿರೋದು ಅಂತ ಹೇಳ್ತಾಳೆ. ಆಗ ಶ್ರೀನಿವಾಸಂಗೆ ಗೊತ್ತಾಗೋದು ದಾಮಿನಿ ಇಲ್ಲೇ ಇದ್ದಾಳೆ ಅಂತ ಹೇಳ್ಕೊಂಡು ಆಗ ಅವನು ಓಡಿ ಹೋಗಿ ಅಡುಗೆ ಕೂತ್ಕೊಳ್ತಾನೆ. ದಾಮಿನಿ ಡೌಟ್ ಬರುತ್ತೆ, ಯಾರೋ ಇಲ್ಲಿದ್ರಲ್ಲ, ನಾನು ಬಂದ ನೋಡಿ ಓಡಿ ಹೋದ್ರು ಹೇಳ್ಕೊಂಡು ಹುಡುಕ್ತಾ ಇರ್ತಾಳೆ ಆಚೆ ಈಚೆ. ಆದರೆ ಶ್ರೀನಿವಾಸ ಅಡುಗೆ ಕೂತ್ಕೊಳ್ತಾನೆ. ಇನ್ನು ಈ ಕಡೆ ಕಾವ್ಯ ಅವ್ರ ಮಾವನಿಗೆ ಕಾಲ್ ಮಾಡ್ತಾಳೆ. ಕಾಲ್ ಮಾಡಿ ಕೇಳ್ತಾಳೆ, ಮಾವ ಮನೇಲೆಲ್ಲ ಹೇಗಿದ್ದಾರೆ, ಅತ್ತೆ ಹೇಗಿದ್ದಾರೆ, ಕಲ್ಯಾಣಿ ಅತ್ತೆಗೆ ಹುಷಾರಿದ್ದಾರಲ್ವಾ ಅಂತ ಕೇಳ್ತಾಳೆ. ಆಗ ಅವನು ಹೇಳ್ತಾನೆ, ಏನಮ್ಮ ಏನು ಹುಷಾರಿದ್ದಾರೆ, ನೀವೆಲ್ಲ ಹೋದ್ರಿ, ನೀವು ಹೋದ ಮೇಲೆ ಅವ್ರು ಕುಸಿದು ಬಿದ್ದುಬಿಟ್ರು, ಅವರಿಗೆ ಆರೋಗ್ಯನೇ ಸರಿ ಇಲ್ಲ, ದಿನ ಕುಸಿತಾನೇ ಇದ್ದಾರೆ ಅಂತ ಹೇಳ್ತಾಳೆ. ಕಾವ್ಯ ಹೇಳ್ತಾಳೆ, ಅಲ್ಲ ಮಾವ, ಮನೆಯಲ್ಲಿ ಎಲ್ಲರೂ ಇದ್ದಾರಲ್ವಾ, ಅಲ್ಲ ಮಹಾದೇವನೂ ಇದ್ದಾರೆ, ಹಾಗಿರುವಾಗ ಯಾಕೆ ಅವ್ರು ಈ ರೀತಿ ಆಗ್ತಿದ್ದಾರೆ ಅಂತ ಹೇಳ್ತಾಳೆ. ಆವಾಗ ಅವ್ರ ಮಾವ ಹೇಳ್ತಾರೆ, ಇಲ್ಲಮ್ಮ, ಮಹಾದೇವ ಇಲ್ಲ, ಅವನು ಮನೇಲಿ ಇಲ್ಲ ಅಂತ ಹೇಳ್ತಾನೆ. ಆಗ ಕಾವ್ಯ ಕೇಳ್ತಾಳೆ, ಏನು ಹೇಳ್ತಿದ್ದೀರಾ ಮಾವ, ಮಹಾದೇವ ಇಲ್ಲ ಅಂದರೆ ಏನರ್ಥ ಅಂತ ಹೇಳ್ತಾಳೆ. ಆಗ ಮಾವ ಹೇಳ್ತಾರೆ, ಹೌದು ಕಾವ್ಯ, ನೀನು ಯಾವತ್ತು ಮನೆ ಬಿಟ್ಟು ಹೋದಿ ಅಲ್ವಾ, ಆವತ್ತಿಂದನೇ ಮಹಾದೇವನನ್ನು ಮನೆ ಬಿಟ್ಟು ಹೊರಗಡೆ ಹಾಕಿದ್ರು. ನೀನು ಬರೋ ತನಕ ಅವನು ಈ ಮನೆಗೆ ಕಾಲಿಡಲಿಕ್ಕಿಲ್ಲ ಅಂತ ಹೇಳಿ ಅತ್ತಿಗೆ ಹೇಳಿಬಿಟ್ರು. ಆವತ್ತಿಂದ ಅವನು ಮನೆಯಿಂದ ಹೊರಗಡೆ ಇದ್ದಾನೆ, ಅವನು ಆವತ್ತಿನಿಂದ ಇಲ್ಲಿವರೆಗೂ ಮನೆಗೆ ಬಂದಿಲ್ಲ ಅಂತ ಹೇಳ್ತಾರೆ. ಆಗ ಕಾವ್ಯನಿಗೆ ತುಂಬಾ ಶಾಕ್ ಆಗುತ್ತೆ. ಆಗ ಕಾವ್ಯ ಹೇಳ್ತಾಳೆ, ಏನು ಹೇಳ್ತಿದ್ದೀರಾ ಮಾವ, ಅಂದರೆ ಮಹಾದೇವ ಮನೇಲಿಲ್ವಾ, ಅಲ್ಲ ಮಾವ, ಯಾಕೆ ಅತ್ತೆ ಈ ರೀತಿ ಮಾಡಿದರು ಅಂತ ಹೇಳ್ತಾಳೆ. ಆಗ ಮಾವ ಹೇಳ್ತಾರೆ, ನಿನ್ನ ಮೇಲಿದ್ದ ಪ್ರೀತಿ ಕಣಮ್ಮ, ನಿನ್ನ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ರು, ನೀನಂದರೆ ಅವ್ರಿಗೆ ಅಷ್ಟು ಇಷ್ಟ, ನಿನ್ನಂಥ ಒಳ್ಳೆ ಹುಡುಗಿಗೆ ಮಹಾದೇವ ಹೀಗೆ ಮಾಡಿಬಿಟ್ನಲ್ಲ ಹೇಳ್ಕೊಂಡು ಬೇಜಾರಲ್ಲಿ ನೀನೇ ಕಾವ್ಯ ಇಲ್ಲದೆ ನೀನು ಕೂಡ ಇರಬಾರ್ದು ಈ ಮನೇಲಿ ಅಂತ ಹೇಳಿ ಅವನನ್ನು ಅದೇ ದಿನ ಮನೆಯಿಂದ ಹೊರಗೆ ಹಾಕಿದ್ರು ಕಣಮ್ಮ ಅಂತ ಹೇಳ್ತಾರೆ. ಆಗ ಕಾವ್ಯಂಗೆ ಏನು ಹೇಳಬೇಕಂತಲೇ ಗೊತ್ತಾಗಲ್ಲ. ಕಾವ್ಯ ಕುಸಿದು ಕೆಳಗೆ ಬೀಳ್ತಾಳೆ. ಇನ್ನು ಕಾವ್ಯ ಯೋಚನೆ ಮಾಡ್ತಾ ಇರ್ತಾಳೆ, ಅಲ್ಲ, ಅಂದರೆ ಮಹಾದೇವ ಎಲ್ಲಿ ಹೋಗಿದ್ದಾನೆ, ಅವ್ರ ತಾಯಿಗೆ ಹುಷಾರಿಲ್ಲ, ಅದನ್ನು ಬಿಟ್ಟು ಮಹಾದೇವ ಎಲ್ಲಿ ಹೋಗಿದ್ದಾನೆ, ಅಯ್ಯೋ ಯಾಕೆ ಮಹಾದೇವ ಇದೆಲ್ಲ ನನ್ನ ಹತ್ರ ಹೇಳಿಲ್ಲ, ಅವ್ನು ಎಲ್ಲಿದ್ದಾನೆ, ಹೇಗಿದ್ದಾನೆ, ನನಗೇನು ಅರ್ಥ ಆಗ್ತಿಲ್ಲ ಅಲ್ವಾ ಹೇಳ್ಕೊಂಡು ಟೆನ್ಷನ್ ಮಾಡ್ಕೊಳ್ತಾ ಇರ್ತಾಳೆ. ಇನ್ನು ಈ ಕಡೆ ಶ್ರೀನಿವಾಸ ಅಡ್ಗಿಸಿ ಕೂತ್ಕೊಂಡು ಯಾರಿಗೂ ಗೊತ್ತಾಗದ ಹಾಗೆ ಒಂದು ಜಾಗದಲ್ಲಿ ಬಂದು ನಿಂತ್ಕೊಳ್ತಾನೆ. ಅಲ್ಲಿಗೆ ಪ್ರೇಮ ಕೂಡ ಬರ್ತಾಳೆ. ಪ್ರೇಮ ಹೇಳ್ತಾಳೆ, ನೀವು ಶ್ರೀನಿವಾಸ್ ಅವರಲ್ವಾ, ಅಂದರೆ ಕಲ್ಯಾಣಿ ಅವ್ರ ಗಂಡ, ಅಂದರೆ ನನ್ನ ಮಹಾದೇವರ ಅಪ್ಪ ಅಲ್ವಾ ಅಂತ ಹೇಳ್ತಾಳೆ. ಆಗ ಅವನು ಅದು ಅಂತ ಕೂಡ ಮಾತು ಬದಲಾಯಿಸ್ತಾ ಇರ್ತಾನೆ. ಪ್ರೇಮ ಹೇಳ್ತಾಳೆ, ಇಲ್ಲ, ನಾನು ನಿಮ್ಮನ್ನು ಫೋಟೋದಲ್ಲಿ ನೋಡಿದ್ದೀನಿ, ನೀವು ಮಹಾದೇವರ ಅಪ್ಪನೇ, ಶ್ರೀನಿವಾಸ್ ಅವರೇ. ಅಲ್ಲ ಮಾವ, ನೀವು ಇಷ್ಟು ದಿನ ಎಲ್ಲಿದ್ರಿ, ಅಲ್ಲ ನಿಮಗೋಸ್ಕರ ಎಷ್ಟು ದಿನ ಅತ್ತೆ ಎಷ್ಟು ಕಾದಿದ್ದಾರೆ ಗೊತ್ತಾ, ಅಲ್ಲ ಮಾವ, ನೀವೀಗ ಇಲ್ಲಿದ್ದೀರಲ್ಲ, ಅಲ್ಲ ಮಾವ, ನೀವು ಎಲ್ಲಿದ್ರಿ ಮೊದಲು ಹೇಳಿ, ನನಗಂತೂ ಏನೂ ಅರ್ಥ ಆಗ್ತಿಲ್ಲ, ನೀವು ಬದುಕಿದ್ದೀರಾ, ಹೌದು ಸತ್ಯ, ನೀವು ಬದುಕಿದ್ದೀರಾ, ನನ್ನ ಎದುರಲ್ಲೇ ನಿಂತಿದ್ದೀರಾ, ಮಾವ ನೀವು ಎಲ್ಲಿದ್ರಿ ಹೇಳಿ, ಬನ್ನಿ, ನಾನು ಇವಾಗಲೂ ನಿಮ್ಮನ್ನು ಮನೆಗೆ ಕರ್ಕೊಂಡು ಹೋಗ್ತೀನಿ, ಅವರೇ ಹೇಳ್ತಾರೆ ನೀವು ಯಾರಂತ ಹೇಳಿ, ಬನ್ನಿ ಅಂತ ಹೇಳ್ತಾಳೆ ಪ್ರೇಮ. ಆಗ ಅವನು ಹೇಳ್ತಾನೆ, ಅಯ್ಯಯ್ಯೋ ಬೇಡ ಕಣಮ್ಮ, ಆ ರೀತಿ ಮಾಡಬೇಡ, ನೋಡು, ಹೌದು ನಾನೇ ಮಹಾದೇವನಪ್ಪ, ಶ್ರೀನಿವಾಸ ಕಲ್ಯಾಣಿ ಗಂಡ ನಾನೇ ಅಂತ ಹೇಳ್ತಾರೆ, ಆದರೆ ನಾನೇನಾದರೂ ಈಗ ಅಲ್ಲಿಗೆ ಬಂದರೆ ನನ್ನ ಹೆಂಡತಿ ಜೀವಕ್ಕೆ ಅಪಾಯ, ನನ್ನ ಮಗಳು ಜೀವಕ್ಕೂ ಅಪಾಯ, ಅಷ್ಟೇ ಅಲ್ಲ ನನ್ನ ಮಗನ ಜೀವಕ್ಕೂ ಅಪಾಯ ಕಣಮ್ಮ ಅಂತ ಹೇಳ್ತಾನೆ. ಆಗ ಅವಳು ತುಂಬಾ ಶಾಕ್ ಆಗುತ್ತೆ.
ಅಲ್ಲ ಮಾವ ಯಾಕೆ ಹೀಗೆ ಹೇಳ್ತಿದ್ರೆ, ಏನಾಯಿತು ಅಂಥದ್ದು, ಅಲ್ಲ ಇಷ್ಟು ದಿನ ನೀವು ಎಲ್ಲಿದ್ರಿ ಅಂತ ಕೇಳ್ತಾಳೆ. ಇನ್ನು ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ಮುಂದಿನ ವಿಡಿಯೋದಲ್ಲಿ ಏನಾಗುತ್ತೆ ನೋಡೋಣ. ಶ್ರೀನಿವಾಸ ದಾಮಿನಿಯ ಎಲ್ಲ ರಹಸ್ಯನ ಪ್ರೇಮನ ಮುಂದೆ ಹೇಳ್ತಾಳ, ಪ್ರೇಮ ಶ್ರೀನಿವಾಸ ಮಹಾದೇವ ಕಲ್ಯಾಣಿನ ಒಂದು ಮಾಡ್ತಾಳ, ಪ್ರತಿಯೊಂದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿಯವರೆಗೂ ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಕಮೆಂಟ್ ಮೂಲಕ ನಿಮ್ಮ ಊಹೆಗಳು ಮತ್ತು ಅಭಿಪ್ರಾಯಗಳನ್ನು ತಿಳಿಸಿ.